ರಾಮ ರಾಮ ಗುಣ ಸೇಮ ರಾಮ ರಾಮ ಗುಣ ಸೇಮ. ಶ್ರೀಮತೆ ರಾಮಾನುಜಾಯ ನಮಃ. ಕೂಜಂತಂ ರಾಮರಾಮೇತಿ ಮಧುರಂ ಮಧುರಾಕ್ಷರಂ ಆರುಹ್ಯ ಕವಿತಾಶಾಖಾಂ ವಂದೇ ವಾಲ್ಮೀಕಿ ಕೋಕಿಲಂ. ಪುಣ್ಯಾಂಭೋಜ ವಿಕಾಸಾಯ ಪಾಪಧ್ವಾಂ ತಕ್ಷಯಾಯ ಚ ಶ್ರೀಮಾನ್ ಆವಿರಭೂದ್ಭೂಮೌ ರಾಮಾನುಜ ದಿವಾಕರಃ. ತೃಣೀಕೃತ ವಿರಿಂಚಾದಿ ನಿರಂಕುಶ ವಿಭೂತಯಃ ರಾಮಾನುಜ ಪದಾಂಭೋಜ ಸಮಾಶ್ರಯಣ ಶಾಲಿನಃ. ಹೇಮಾದ್ರಿ ನಿಭಗಾತ್ರಾಯ ಸೀತಾಶೋಕ ವಿನಾಶಿನೇ ರಾಮಾಂಘ್ರಿ ಸೇವಕಾಯ ಸ್ಯಾತ್ ಆಂಜನೇಯಾಯ ಮಂಗಳಂ. ತಸ್ಮೈ ರಾಮಾನುಜಾರ್ಯಾಯ ನಮಃ ಪರಮಯೋಗಿನೇ ಯಶ್ರುತಿ ಸ್ಮೃತಿ ಸೂತ್ರಾಣಾಂ ಅಂತರ್ಜರಮಶೀಷಮತ್. ನಿನ್ನೆ ರಾಮನಾಮಾಂಕಿತ ಉಂಗುರವನ್ನು ಸೀತೆ ನೋಡಿದ್ಲು. ತಕ್ಷಣ ರಾಮ ಅದನ್ನು ಧರಿಸ್ತಾ ಇದ್ದಂತಹ ಬೆರಳು ನೆನಪಾಯಿತು. ಆ ಬೆರಳಿನ ಹಿಂದೆ ರಾಮನ ದಷ್ಟಪುಷ್ಟವಾದಂತಹ ದೀರ್ಘವಾದಂತಹ ಬಾಹುಗಳು ಸ್ಮರಣೆಗೆ ಬಂತು. ಹೀಗೆ ರಾಮನ ಸಮಸ್ತ ಸುಂದರ ಅವಯವಗಳೆಲ್ಲ ಒಂದೊಂದಾಗಿ ನೆನಪಾಯಿತು. ಹೀಗೆ ಪೂರ್ಣವಾಗಿ ರಾಮನ ಸೌಂದರ್ಯವನ್ನು ಸೀತೆ ಮಾನಸಿಕವಾಗಿ ಆಸ್ವಾದಿಸ್ತಾಳೆ. ಸೀತೆ ಹನುಮಂತನೊಡನೆ ತನಗೂ ರಾಮನಿಗೂ ನಡೆದಂಥ ಅನೇಕ ಘಟನೆಗಳನ್ನು, ಅನೇಕ ಸಲ್ಲಾಪಗಳನ್ನು ಎಲ್ಲದನ್ನ ವಿವರವಾಗಿ ಹನುಮಂತನಿಗೆ ಹೇಳ್ತಾಳೆ. ಆಗ ಹನುಮಂತ ಹೇಳ್ತಾನೆ, ಅಮ್ಮ, ನೀನು ಇನ್ನು ಚಿಂತಿಸಬೇಡ, ನಿನ್ನ ದುಃಖ ಎಲ್ಲ ದೂರ ಆಯಿತು. ನಾನು ಇಲ್ಲಿಂದ ಹೋಗ್ತೀನಿ, ನಿನ್ನ ವೃತ್ತಾಂತವನ್ನೆಲ್ಲ ತಿಳಿಸ್ತೀನಿ. ತಕ್ಷಣವೇ ರಾಮ ಅನೇಕ ವಾನರರ ಜೊತೆ ಇಲ್ಲಿಗೆ ಬಂದು ನಿನ್ನನ್ನು ಈ ಸೆರೆಯಿಂದ ಬಿಡಿಸ್ತಾನೆ. ಹಾಗಿಲ್ದಿದ್ರೆ ನೀನೊಂದು ಕೆಲಸ ಮಾಡು, ನಾನೇ ನಿನ್ನ ದುಃಖವನ್ನು ಈಗಲೇ ಪರಿಹಾರ ಮಾಡಿಬಿಡ್ತೀನಿ. ಇದೋ ನೋಡು, ನನ್ನ ಹೆಗಲೆಗೂ ಇದರಲ್ಲಿ ಕುಳಿತುಕೋ. ನಿನ್ನನ್ನು ನನ್ನ ಹೆಗಲ ಮೇಲೆ ಇರಿಸ್ಕೊಂಡು ಸಮುದ್ರವನ್ನು ದಾಟಿ ರಾಮನ ಬಳಿಗೆ ನಿನ್ನನ್ನು ಬಿಟ್ಬಿಡ್ತೀನಿ ಅಂತ ಹನುಮಂತ ಹೇಳ್ತಾನೆ. ಆವಾಗ ಸೀತೆ ಹೇಳ್ತಾಳೆ, ನೋಡು, ಕೊನೆಗೂ ನಿನ್ನ ವಾನರ ಬುದ್ಧಿಯನ್ನು ತೋರಿಸ್ತಾ ಇದೆಯಲ್ಲ, ನೀನಿಷ್ಟು ಚಿಕ್ಕ ಶರೀರ ಹೇಗೆ ನನ್ನನ್ನು ಹೆಗಲ ಮೇಲೆ ಇರಿಸ್ಕೊಂಡು ಸಮುದ್ರವನ್ನು ಹಾರ್ತೀಯಾ ಅಂತ ಕೇಳ್ತಾಳೆ. ಆವಾಗ ಆಂಜನೇಯ ಸ್ವಾಮಿ ಸೀತೆಗೆ ತನ್ನ ವಿರಾಟ್ ಸ್ವರೂಪವನ್ನು ತೋರಿಸ್ತಾನೆ. ಕೊನೆಗೆ ಸೀತೆ ಹೇಳ್ತಾಳೆ, ನೋಡು, ನಾನು ಪರಪುರುಷನನ್ನು ಮುಟ್ಟಬಾರ್ದು. ನೀನು ಕೇಳ್ಬೋದು, ರಾವಣ ಹೇಗೆ ನಿನ್ನ ಕರ್ಕೊಂಡು ಬಂದ ಅಂತ. ನಾನು ಅಸಹಾಯ, ನನಗೆ ಆಗ ಯಾವುದೂ ತೋಚ್ತಾ ಇರಲಿಲ್ಲ. ನನ್ನನ್ನು ಬಲವಂತವಾಗಿ ರಾವಣ ಇಲ್ಲಿ ಕರ್ಕೊಂಡು ಬಂದ್ಬಿಟ್ಟ. ಆದ್ದರಿಂದ ನೀನು ಹೋಗಿ ರಾಮನಿಗೆ ಹೇಳಿ ರಾಮ ಬರಲಿ, ರಾಮ ನನ್ನನ್ನು ಇಲ್ಲಿಂದ ಕರ್ಕೊಂಡು ಹೋಗಲಿ, ಅದೇ ಸರಿಯಾದಂಥ ಮಾರ್ಗ ಅಂತ ಸೀತೆ ಹೇಳ್ತಾಳೆ. ಆಗ ಹನುಮಂತ, ತಾಯೇ, ಹಾಗೇ ಆಗಲಿ, ನೀನೇನು ಯೋಚನೆ ಮಾಡಬೇಡಿ. ನಿಮ್ಮನ್ನು ಕಂಡಿದ್ದಕ್ಕೆ ನನಗೆ ಏನಾದರೂ ಒಂದು ವಸ್ತುವನ್ನು ಕೊಡಿ, ಅದನ್ನು ರಾಮನಿಗೆ ನಾನು ಕೊಡ್ತೀನಿ. ಹೇಗೆ ನೀವು ರಾಮನ ಉಂಗುರವನ್ನು ನೋಡಿ ಆನಂದಪಟ್ಟರೋ, ಸಂತೋಷಪಟ್ಟರೋ, ಸಮಾಧಾನಪಟ್ಟರೋ, ಹಾಗೆ ನೀವು ಕೊಡುವಂಥ ಯಾವುದಾದ್ರೂ ಒಂದು ಅಪೂರ್ವವಾದ ವಸ್ತುವನ್ನು ರಾಮ ನೋಡಿ ರಾಮನಿಗೆ ಅದೇ ರೀತಿ ಸಂತೋಷ ಆಗುತ್ತೆ ಅಂತ ಹನುಮಂತನ ಹೇಳ್ತಾನೆ. ಆಗ ಸೀತೆ ತನ್ನ ವಸ್ತ್ರದಲ್ಲಿ ಕಟ್ಟಿದ್ದಂತಹ ಚೂಡಾಮಣಿಯನ್ನು ಹನುಮಂತನ ಕೈಗೆ ಕೊಡ್ತಾಳೆ. ಆಗ ಹನುಮಂತನಿಗೆ ಪರಮಾನಂದ ಆಗಿಬಿಡುತ್ತೆ. ಕಿಷ್ಕಿಂಧೆಯಿಂದ ಹೊರಟಾಗ ಹನುಮಂತನ ಕೈಯಲ್ಲಿ ರಾಮನಾಮಾಂಕಿತವಾದಂಥ ಉಂಗುರ ಇತ್ತು. ಅದು ರಾಮರಕ್ಷೆಯಾಯಿತು. ಈಗ ಲಂಕೆಯಿಂದ ಕಿಷ್ಕಿಂಧೆಗೆ ಹೋಗ್ತಾ ಇದ್ದಾನಲ್ಲ, ಇವಾಗ ಸೀತಾಮಾತೆ ಚೂಡಾಮಣಿ ಇದೆ, ಅದು ಸೀತೆಯ ರಕ್ಷೆ ಆಗುತ್ತೆ. ಅದರಿಂದನೇ ಆಂಜನೇಯ ಸುಗಮವಾಗಿ ಎಲ್ಲ ಕೆಲಸವನ್ನು ಯಶಸ್ವಿಯಾಗಿ ಮುಗಿಸಿದ.
ಆ ಚೂಡಾಮಣಿಯನ್ನು ತನ್ನ ಕೈನಲ್ಲಿ ತೆಗೆದುಕೊಂಡ, ಕಣ್ಣಿಗೆ ಒತ್ಕೊಂಡ, ತನ್ನ ಕೈನಲ್ಲಿ ಇಟ್ಕೊಳ್ತಾ. ಈಗ ಹನುಮಂತ ಸೀತೆಗೆ ಧೈರ್ಯ ಬರೋದಕ್ಕೋಸ್ಕರ ಅನೇಕ ಸಂಗತಿಗಳನ್ನು ಹೇಳ್ತಾನೆ. ಸೀತಾದೇವಿ, ನೋಡು, ನಾನು ಸಾಮಾನ್ಯವಾದಂಥ ವಾನರ. ನನಗೆ 10ರಷ್ಟು 100ರಷ್ಟು ಬಲ ಉಳ್ಳಂಥ ವಾನರರೆಲ್ಲ ಇದ್ದಾರೆ. ಸುಗ್ರೀವನ ಸೈನ್ಯದಲ್ಲಿ ಕೋಟ್ಯಾಂತರ ವಾನರರಿದ್ದಾರೆ. ಅವರು ಭಾರತದ ಎಲ್ಲ ಕಡೆಯಿಂದ ಬಂದಿದ್ದಾರೆ. ಅವರಲ್ಲಿ ಒಬ್ಬೊಬ್ಬರು 10,000 ಆನೆ ಬಲ ಇರುವವರು. ಅವರುಗಳಿಗೆ ಯಾವ ಆಯುಧನೂ ಬೇಡ. ಅವರ ನಖ, ಬಾಲ ಇದರಿಂದನೇ ರಾಕ್ಷಸರನ್ನೆಲ್ಲ ನಾಶ ಮಾಡೋ ಶಕ್ತಿ ಅವರಿಗಿದೆ. ಆದಷ್ಟು ಬೇಗ ಲಂಕೆಗೆ ಸೈನ್ಯ ಸಮೇತ ರಾಮ ಬರ್ತಾರೆ, ರಾವಣನ ಸಂಹಾರ ಆಗುತ್ತೆ ಅಂತ ವಿಶ್ವಾಸ ಮೂಡಿಸಲು ಅನೇಕ ಸಂಗತಿಗಳನ್ನೆಲ್ಲ ಆಂಜನೇಯ ಸ್ವಾಮಿ ಸೀತೆಗೆ ಹೇಳಿದ. ಕೊನೆಗೆ ಸೀತೆಗೆ ನಮಸ್ಕರಿಸಿ ಅಲ್ಲಿಂದ ಅಶೋಕವನದ ಉತ್ತರ ಭಾಗಕ್ಕೆ ಹೋಗ್ತಾನೆ. ಅಲ್ಲಿ ಸ್ವಲ್ಪ ಹೊತ್ತು ಕೂತ್ಕೊಂಡು ಯೋಚನೆ ಮಾಡ್ತಾನೆ. ನಾ ಬಂದಿದ್ದ ಕೆಲಸವೇನೋ ಆಯಿತು, ಸೀತೆ ಸಿಕ್ಕಿದ್ಲು, ಸೀತೆಯ ಯೋಗಕ್ಷೇಮ ಎಲ್ಲ ತಿಳಿಯಿತು, ಅಲ್ಲಿಗೆ ಈ ಕೆಲಸ ಆಯಿತು. ಆದರೆ ಇನ್ನು ಸ್ವಲ್ಪ ಕೆಲಸ ಬಾಕಿ ಇದೆ ಅಂತ ಯೋಚನೆ ಮಾಡ್ತಾನೆ. ಹನುಮಂತ ಲಂಕಾ ಪ್ರವೇಶ ಮಾಡಿದಾಗ ರಾತ್ರಿ ಆಗಿತ್ತು. ರಾತ್ರಿಯಲ್ಲಿ ಎಲ್ಲ ಸ್ಥಳನೂ ಸರಿಯಾಗಿ ನೋಡೋಕ್ಕಾಗಲಿಲ್ಲ. ಈಗ ಬೆಳಗ್ಗೆ ಆಗಿದೆ, ಬೆಳಕಿದೆ. ಈಗ ಲಂಕೆಯನ್ನೆಲ್ಲ ಸುತ್ತಾಡಿ ನೋಡೋಣ, ರಾವಣನ ಬಲ ಗೊತ್ತಾಗುತ್ತೆ. ಎಲ್ಲಕ್ಕಿಂತ ಹೆಚ್ಚಾಗಿ ನಾನು ರಾವಣನನ್ನು ನೋಡಬೇಕು, ರಾವಣನ ಬಲ ಏನು ಅಂತ ತಿಳ್ಕೊಳ್ಬೇಕು, ನನ್ನ ಬಲ ಏನು ಅಂತ ತೋರಿಸ್ಬೇಕು ರಾವಣನಿಗೆ. ಅದಕ್ಕೋಸ್ಕರ ಹೇಗಾದರೂ ರಾವಣನ ಗಮನವನ್ನು ನನ್ನ ಕಡೆ ಸೆಳೆಯಬೇಕು ಅಂತ ಯೋಚನೆ ಮಾಡ್ತಾನೆ. ರಾವಣನಿಗೆ ಆ ಲಂಕೆಯಲ್ಲಿ ಎಲ್ಲ ಜಾಗಕ್ಕಿಂತ ಅಶೋಕವನ ತುಂಬ ಇಷ್ಟವಾದಂಥ ಜಾಗ ಅದು. ಅಲ್ಲಿನ ಸೌಂದರ್ಯ ಎಲ್ಲ ಅವನಿಗೆ ಸದಾ ಇಷ್ಟವಾಗಿತ್ತು. ಎಲ್ಲಕ್ಕಿಂತ ಹೆಚ್ಚಾಗಿ ಈಗ ಆ ಅಶೋಕವನದಲ್ಲಿ ಸೀತೆ ಇದ್ದಾಳೆ. ಆದ್ದರಿಂದ ರಾವಣನಿಗೆ ಸದಾ ಅಶೋಕವನದ ಚಿಂತೆ. ಅಶೋಕವನವನ್ನು ನಾಶ ಮಾಡಿದ್ರೆ ರಾವಣನ ಗಮನವನ್ನು ನಾನು ಸೆಳೀಬಹುದು ಅಂತ ಯೋಚನೆ ಮಾಡಿ ಅಶೋಕವನದಲ್ಲಿರುವಂಥ ಎಲ್ಲ ವೃಕ್ಷಗಳನ್ನು ನಾಶ ಮಾಡ್ತಾನೆ. ಸರೋವರಗಳ ಕಟ್ಟೆಯನ್ನೆಲ್ಲ ಒಡೆದು ಬಿಡ್ತಾನೆ. ನೀರೆಲ್ಲ ಹರಿತಾ ಇದೆ, ಎಲ್ಲ ನಾಶ ಆಗ್ತಾ ಇದೆ. ಒಬ್ಬನೇ ಒಬ್ಬ ವಾನರ ತನ್ನ ವಿರಾಟ್ ಸ್ವರೂಪದಿಂದ ಇಡೀ ಅಶೋಕವನವನ್ನೆಲ್ಲ ನಾಶ ಮಾಡಿಬಿಟ್ಟ. ಸೀತಾದೇವಿ ಹತ್ರ ಇದ್ದಂಥ ರಾಕ್ಷಸರಿಗೆಲ್ಲ ತುಂಬ ಭಯ ಆಗ್ಬಿಡ್ತು. ಇದೇನಿದು, ಈ ವಾನರ ಹೀಗೆಲ್ಲ ಮಾಡ್ತಾ ಇದ್ದಾನೆ? ಸೀತೆ, ನಿನಗೆ ಈ ವಾನರ ಗೊತ್ತಾ? ಯಾರಿವನು? ಎಲ್ಲಿಂದ ಬಂದ? ಯಾಕೆ ಈ ರೀತಿಯೆಲ್ಲ ಅಶೋಕವನವನ್ನು ಹಾಳು ಮಾಡ್ತಾ ಇದ್ದಾನೆ? ಹೇಳು ಅಂತ ಸೀತೆಯನ್ನು ಕೇಳ್ತಾಳೆ. ಆಗ ಸೀತೆ ಹೇಳ್ತಾಳೆ, ನನಗೆ ಖಂಡಿತ ಇವನು ಯಾರು ಅಂತ ಗೊತ್ತಿಲ್ಲ. ನಿಮ್ಮ ರಾಕ್ಷಸರಲ್ಲೇ ಯಾರೋ ಒಬ್ಬರು ಇರಬೇಕು, ನನಗಂತೂ ಇದು ಗೊತ್ತಿಲ್ಲ ಅಂತ ಹೇಳಿಬಿಡ್ತಾರೆ. ಆಗ ರಾಕ್ಷಸಿಯರೆಲ್ಲ ಓಡೋಡಿ ರಾವಣಂತಕ್ಕೆ ಹೋಗ್ತಾರೆ. ರಾವಣನ ಹತ್ರ ಹೇಳ್ತಾರೆ, ನಮ್ಮ ಲಂಕೆಗೆ ಒಂದು ವಿಚಿತ್ರವಾದಂತಹ ವಿರಾಟ್ ಸ್ವರೂಪದ ಒಂದು ವಾಹನ ಬಂದ್ಬಿಟ್ಟಿದೆ. ಅದು ಎಲ್ಲ ಕಡೆ ಅವಾಂತರ ಮಾಡ್ತಾ ಇದೆ, ಅಶೋಕವನವನ್ನೆಲ್ಲ ಹಾಳು ಮಾಡ್ತಾ ಇದೆ ಅಂತ ರಾವಣನ ಹತ್ರ ಹೇಳ್ತಾನೆ. ರಾವಣನಿಗೆ ಅಪಾರವಾದಂಥ ಕೋಪ ಬಂದ್ಬಿಡುತ್ತೆ. ಯಾವುದಿದು ವಾನರ? ಒಂದು ವಾನರ ಇಷ್ಟೆಲ್ಲ ನಾಶ ಮಾಡೋದಕ್ಕಾಗುತ್ತಾ ಅಂತ ಯೋಚನೆ ಮಾಡ್ತಾನೆ ರಾವಣ. ಆಗ ತನ್ನ ಅಪಾರ ಸೈನ್ಯವನ್ನು, ರಾಕ್ಷಸರ ಸೈನ್ಯವನ್ನು ಆ ವಾನರನನ್ನು ನಾಶ ಮಾಡೋದಕ್ಕೋಸ್ಕರ ಅಲ್ಲಿ ಕಳಿಸ್ತಾನೆ. ರಾವಣ ತನ್ನ 80,000 ರಾಕ್ಷಸರನ್ನು ಕಳಿಸ್ತಾನೆ ಈ ವಾನರರನ್ನು ಸಂಹಾರ ಮಾಡೋದಕ್ಕೆ. ಸೈನಿಕರೆಲ್ಲ ಅಶೋಕವನಕ್ಕೆ ಬರ್ತಾರೆ. ಅಲ್ಲಿ ನೋಡ್ತಾರೆ, ಅಶೋಕವನವೆಲ್ಲ ಧ್ವಂಸ ಆಗಿಬಿಟ್ಟಿದೆ. ಅಲ್ಲಿ ಹನುಮಂತ ವಿರಾಟ್ ಸ್ವರೂಪವನ್ನು ತಾಳಿದ್ದಾನೆ. ಅದನ್ನು ನೋಡಿದ ಮೇಲೆ ಇವರೆಲ್ಲರಿಗೂ ಭಯ, ಭೀತಿ, ಆತಂಕ ಎಲ್ಲ ಆಗಿಬಿಡುತ್ತೆ. ತಕ್ಷಣ ತಾವು ತಂದಿದ್ದಂಥ ತೀಕ್ಷ್ಣವಾದಂಥ ಬಾಣಗಳನ್ನೆಲ್ಲ ಹನುಮಂತನ ಮೇಲೆ ಬಿಡೋದಕ್ಕೆ ಶುರು ಮಾಡ್ತಾರೆ. ಹನುಮಂತ ಒಂದು ಸಲ ನೆಗೆದ, ತನ್ನ ಬಾಲವನ್ನು ನೆಲಕ್ಕೆ ಅಪ್ಪಳಿಸ್ದ. ಅಲ್ಲಿ ಹೋದ, ಅಶೋಕವನದ ದೊಡ್ಡ ದ್ವಾರ ಇತ್ತು, ಅದರ ಅಗಳಿ ಇತ್ತು, ಅದನ್ನು ತೆಗೆದ. ಅದರಲ್ಲೇ ಈ ರಾಕ್ಷಸರನ್ನೆಲ್ಲ ಸಂಹಾರ ಮಾಡೋದಕ್ಕೆ ಶುರು ಮಾಡಿಬಿಟ್ಟ. ಎಲ್ಲ ಸೈನಿಕರನ್ನು ನಾಶ ಮಾಡ್ತಾ ಇದ್ದಾನೆ. ರಾಮನಿಗೆ ಜೈಕಾರ ಮಾಡ್ದ. ಅಶೋಕವನದ ಮಹಾದ್ವಾರವನ್ನೇ ಕಿತ್ಕೊಂಡು ಇಡೀ ಸೈನ್ಯವನ್ನು ಸಂಹಾರ ಮಾಡ್ದ. ರಾಕ್ಷಸರ ಸೈನ್ಯವೆಲ್ಲ ನುಚ್ಚು ನೂರಾಯಿತು. ಕೆಲವರು ಬದುಕುಳಿದೆ ಅಂಥೇಳಿ ಓಡೋಡಿ ರಾವಣನ ಹತ್ರಕ್ಕೆ ಬರ್ತಾರೆ. ರಾವಣನಿಗೆ ಹನುಮಂತನ ಯುದ್ಧದ ವೈಖರಿಯನ್ನು ಹೇಳ್ತಾರೆ. ಹನುಮಂತನ ವಿರಾಟ್ ಸ್ವರೂಪವನ್ನು ವಿವರಿಸ್ತಾರೆ. ನಾಳೆ ಮುಂದಿನ ರಾಮಕಥೆ. ಲೋಕ ಸಮಸ್ತ ಸುಖಿನೋ ಭವಂತು.
ಶ್ರೀಮತೇ ರಾಮಾನುಜಾಯ ನಮಃ. ಶ್ರೀರಾಮ ರಾಮ ಗುಣ ಕ್ಷೇಮ